ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸಿ ಮತ್ತೊಮ್ಮೆ ನಮ್ಮ ಈ ಪತ್ರಿಕಾಗೋಷ್ಠಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಉದ್ದೇಶ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಇವತ್ತು ಹುಟ್ಟು ಹೋರಾಟಗಾರರಾದಂಥ ನಮ್ಮ NSAಯಿಂದ ಯೂತ್ ಕಾಂಗ್ರೆಸ್ ಇಂದ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಇದೇ ತಿಂಗಳು 21ನೇ ತಾರೀಕು ಬೆಂಗಳೂರಿನ ಒಂದು ಅರಮನೆ ಆವರಣದಲ್ಲಿ ಒಂದು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಈ ಪದಗ್ರಹಣಕ್ಕೆ ನಮ್ಮ ಜಿಲ್ಲೆಯಿಂದ ನಮ್ಮ ಜಿಲ್ಲೆಯ ಮಾಜಿ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅವರು, ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು, ನಮ್ಮ ಶಾಸಕರಾದ ಸಮರ್ಥ್ ಅವರು, ಮತ್ತೆ ನಮ್ಮ ಜಿಲ್ಲೆ ನಮ್ಮ ಬೇರೆ ಬೇರೆ ತಾಲೂಕಿನ ಏನು ಜಗಳೂರು, ಹೊನ್ನಾಳಿ, ಚನ್ನಗಿರಿ ಎಲ್ಲ ಒಂದು ಶಾಸಕರ ಒಂದು ಮಾಯಕೊಂಡ ಕ್ಷೇತ್ರ ಎಲ್ಲ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಿಂದ ಸುಮಾರು 1,000 ಜನ ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಇವತ್ತು ನಮಗೊಂದು ಕರೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಗ್ಯಾರಂಟಿ ಸಮಿತಿಯ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು, ನಮ್ಮ ಸಂಘ ಸಂಸ್ಥೆಯ ಎಲ್ಲ ಚುನಾಯಿತ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು, ಸದಸ್ಯರುಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಯನ್ನ ಮಾಡಬೇಕು ಅಂತೇಳಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ನ ಮುಖಂಡರಿಗೆ, ಕಾಂಗ್ರೆಸ್ ಪಕ್ಷದ ಹಿರಿಯ ಎಲ್ಲ ನಮ್ಮ ಮಾಜಿ ಶಾಸಕರು ಇರ್ಬೋದು, ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಸದಸ್ಯರುಗಳು ಇರ್ಬೋದು, ಎಲ್ರಿಗೂ ಸಹ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ನಮ್ಮ ಮುಖಾಂತರ ವಿನಂತಿಯನ್ನ ಮಾಡ್ತಿದ್ದೇವೆ. ಇವತ್ತು ಏನು ಅಲ್ಲಿ ಸುಮಾರು ಒಂದು 10-12 ಜಿಲ್ಲೆ ಸುತ್ತಮುತ್ತ ಜಿಲ್ಲೆಯಲ್ಲಿ ಬೇರೆ ಕಡೆಯಿಂದ ಜನ ಅಲ್ಲಿ ಹೆಚ್ಚಿಗೆ ಸೇರ್ತಾ ಇರೋದ್ರಿಂದ ನಮ್ಮ ಏನ್ ದೂರ ಇರ್ತಕ್ಕಂಥ ಜಿಲ್ಲೆಗಳಿಗೆ ಬೇರೆ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಗ್ಯಾರಂಟಿ ಸಮಿತಿಯವರು ಮತ್ತೆ ನಮ್ಮ ಗವರ್ಮೆಂಟ್ ಏನು ನಾಮಿನಿಯನ್ನ ನಾವು ಈಗಾಗಲೇ ಸರ್ಕಾರ ಮಾಡಿದೆ ಆ ಎಲ್ಲಾ ಪದಾಧಿಕಾರಿಗಳು, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರುಗಳು ಭಾಗವಹಿಸಬೇಕು ಅಂತೇಳಿ ಪಕ್ಷದ ಒಂದು ಸೂಚನೆ ಇರೋದ್ರಿಂದ ನಾವು ಇಷ್ಟು ಜನ ಕರೆಯನ್ನು ಕೊಟ್ಟಿದ್ದೀವಿ. ಎಲ್ಲರೂ ಸಹ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದೇಳಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನ ಮಾಡ್ತಿದ್ದೀನಿ. ನಮಸ್ಕಾರ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕರೆ ಕೊಟ್ಟಿದ್ದೀನಿ. ಪ್ರೆಸ್ ಮೀಟ್ ಜಿಲ್ಲಾ ಕಾಂಗ್ರೆಸ್ ನಾನೇ ಮಾತಾಡ್ತೀನಿ ಸರ್. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲ, KPCC ಪದಗ್ರಹಣ ಸರ್. KPCC ಅಧ್ಯಕ್ಷ ಅಲ್ಲಲ್ಲ, KPCC ಅಧ್ಯಕ್ಷರ ಪದಗ್ರಹಣ ಅಂತ ಕೊಟ್ಟಿದ್ದೀನಿ ಸರ್. ಈಗ ತಮಗೆಲ್ಲ ಗೊತ್ತಿದ್ದಂಗೆ ನನಗೂ ಈಗ ಬೆಳಗ್ಗೆ ನನಗೆ ಅದ್ ಬಗ್ಗೆ ಮಾಹಿತಿನೇ ಇಲ್ಲ. ನಾನು ಕಾರಿಂದ ಹೊರಟೆ, ನನಗೆ ಅರ್ಜೆಂಟ್ ಇವರು 11:40 ಟೈಮ್ ತಗೊಂಡ್ಬಿಟ್ಟಿದ್ದೀನಿ, ನೀವು ಅರ್ಜೆಂಟ್ ಬರ್ಬೇಕು ಅಂತ ಅಂದ್ರಲ್ಲ. ನಮ್ದು ಇವತ್ತು ಅಲ್ಲಿ ಪಕ್ಷದ ಕಚೇರಿಯಲ್ಲಿ ನಮ್ಮ ಕಾರ್ಯಕರ್ತ ಒಂದು ಸಭೆಯನ್ನು ಸಹ ಕರೆದಿದ್ದೀವಿ. ಇದೇ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ಧತೆಗಳ ಬಗ್ಗೆ ಪೂರ್ವಭಾವಿ ಸಭೆ. ಹಂಗಾಗಿ ನಾನು ಹೊರಟಿದ್ದು ಅರ್ಜೆಂಟ್ ಆಗಿ. ನನಗೂ ಯಾರೋ ಫೋನ್ ಮುಖಾಂತರ ಹೇಳಿದ್ರು. ನನಗೆ ಅದ್ರ ಬಗ್ಗೆ ಇನ್ನೂ ಏನು ಮಾಹಿತಿ ಇಲ್ಲ. ಬಟ್ ಅವನು ಸೆಕ್ರೆಟರಿ ನಮಗಿಂತ ಮುಂಚೆ, ನಾನೀಗ 4 ತಿಂಗಳೇನೋ ಆಯ್ತಲ್ಲಿ ಅಧ್ಯಕ್ಷರಾಗಿ. ಅಲ್ಲಿ ಇನ್ನೂ ಅದ್ರ ಆ ಕಾರ್ಯಭಾರ ಹೆಂಗೆ ಅನ್ನೋದು ಇನ್ನೂ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ನೀವು ಸೆಕ್ರೆಟರಿ ಆಗಲೇ 1 ವರ್ಷದ ಮೇಲೆ 1 ವರ್ಷದ ಅವ್ರು ಇಲ್ಲೇ ಜಿಲ್ಲಾ ಪಂಚಾಯತಿ AAA ಆಗಿದ್ರು. ಅಲ್ಲಿ ಅವರು ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಅದು ಏನಾಗಿದೆ ಏನಂತ ನಾನು ಇನ್ನೂ ಇದುವರೆಗೂ ಮಾಹಿತಿ ಬಂದಿಲ್ಲ. ಥ್ಯಾಂಕ್ ಯು ಸರ್.